ಬಿಟ್ಟನೆಂದರು ಬಿಡದಿ ಮಾಯೆ ಅನ್ನುವಂತೆ ಇಷ್ಟು ದಿವಸ ಬಿಜೆಪಿನಲ್ಲಿದ್ದಂತಹ ಬಂಡಾಯ ಈಗ ಕಾಂಗ್ರೆಸ್ಗೆ ಶಿಫ್ಟ್ ಆಯ್ತಾ? ಈಗ ಎಲ್ಲೆಡೆ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆ. ಡಿ ಕೆ ಎದ್ರ, ಡಿ ಕೆ ಕೂತ್ರ, ಡಿ ಕೆ ಉಂಡ್ರ, ಡಿ ಕೆ ಮಲಗಿದ್ರ, ಇದಕ್ಕೆಲ್ಲ ರೀಸನ್ ಇದೆ. ಡಿ ಕೆ ಹೈಕಮಾಂಡ್ ಗೆ ಸೆಟ್ ಹೊಡೆದಿರೋದು. ಇದನ್ನ ಕಂಡ ಹೈಕಮಾಂಡ್ ತತ್ತರ್ ಬಿತ್ತರ್ ಆಗೋಗಿದೆ. ಯಾರ ಕಡೆಗೆ ಅಂತ ಬ್ಯಾಟಿಂಗ್ ಮಾಡೋದು? ಸಿದ್ದು ಬಣದ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಹೋದ್ರೆ ಡಿ ಕೆಗೆ ಕೋಪ, ಡಿ ಕೆ ಬಣದ ಪರವಾಗಿ ಬ್ಯಾಟಿಂಗ್ ಮಾಡೋಕ್ ಹೋದ್ರೆ ಸಿದ್ದುಗೆ ಕೋಪ. ಅದು ಮೊನ್ನೆ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮತ್ತು ವರಿಷ್ಠರನ್ನು ಭೇಟಿ ಮಾಡಿ ಬಂದ ನಂತರ ಡಿ ಕೆಯ ಪ್ರತಿಯೊಂದು ಮಾತು, ಪ್ರತಿಯೊಂದು ನಡೆನು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆಯಾ ಅನ್ಸುತ್ತೆ. ಈ ಹಿಂದೆ ಇದ್ದಂತ ಡಿ ಕೆ ಶಿವಕುಮಾರ್ ಅವರು ಇವರೇನಾ ಅಂತ ಅನುಮಾನಗಳು ಮೂಡುತ್ತೆ. ಹಾಗಾಗಿ ನಾನು ಪೀಠಿಕೆ ಹಾಕಿದ್ದು, ಈಗ ಡಿ ಕೆ ಶಿವಕುಮಾರ್ ಅವರು ಕೂತ್ರು ಚರ್ಚೆ ಆಗ್ತಾ ಇದೆ, ನಿಂತ್ರು ಚರ್ಚೆ ಆಗ್ತಾ ಇದೆ ಅಂತ. ಇಷ್ಟು ದಿವಸ ಇಲ್ಲದೆ ಇದ್ದಂತಹ ಹಿಂದೂ ಕಾರ್ಡ್ ನ ಈಗ ಡಿ ಕೆ ಪ್ಲೇ ಮಾಡ್ತಾ ಇದ್ದಾರೆ. ಹಿಂದೂ ಆಗಿ ಹುಟ್ಟಿದ್ದೆ, ಹಿಂದೂ ಆಗಿ ಸಾಯ್ತೀನಿ ಅಂತ. ಸಿಎಂ ಯೋಗಿನ ಬಾಯಿ ತುಂಬಾ ಹೊಗಳ್ತಾರೆ. ಕುಂಭಮೇಳಕ್ಕೆ ಹೋಗಿದ್ದೆ, ಅಲ್ಲಿನ ವ್ಯವಸ್ಥೆಗಳೆಲ್ಲ ಉತ್ತಮವಾಗಿದಾವೆ, ಕೆಲವೊಂದು ತಪ್ಪುಗಳು ಇರ್ಬೋದು, ಆದ್ರೆ ಅದು ಕಾಮನ್ನು. ಇಷ್ಟಕ್ಕೆ ಡಿ ಕೆ ನಿಲ್ಸಲ್ಲ. ಸದ್ಗುರು ಜಗ್ಗಿ ವಾಸುದೇವ್ ಅವರ ಈಶಾ ಫೌಂಡೇಶನ್ ಗೆ ಹೋದ್ರು. ಅಮಿತ್ ಶಾ ಜೊತೆಗೆ ಮಹಾಶಿವರಾತ್ರಿಯಲ್ಲಿ ವೇದಿಕೆ ಹಂಚಿಕೊಂಡ್ರು. ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ವೋಟ್ ಬ್ಯಾಂಕ್ ಅನ್ನು ನಾನು ಸೃಷ್ಟಿ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆಯಾ? ಸಿದ್ದರಾಮಯ್ಯನವರ ದಲಿತ ಕಾರ್ಡ್ ಗೆ ಎಗೇನ್ಸ್ಟ್ ಆಗಿ ಅಹಿಂದ ಕಾರ್ಡ್ ನ ಪ್ಲೇ ಮಾಡೋದಕ್ಕೆ ಶುರು ಮಾಡಿದ್ರ? ಇದು ಕೇವಲ ಕಾಂಗ್ರೆಸ್ ನಲ್ಲಿ ಅಷ್ಟೇ ಅಲ್ಲ, ಬಿಜೆಪಿಗರಿಗೂ ಸಹ ತಲ್ಲಣ ಸೃಷ್ಟಿ ಮಾಡ್ತಾ ಇದೆ. ಇದೇನಪ್ಪ, ನಾವೇ ಕಟ್ಟರ್ ಹಿಂದೂವಾದಿಗಳು ಅನ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರು ಸಹ ಉಟ್ಕೊಂಡ್ ಬಿಟ್ರಲ್ಲ, ನಮ್ಮ ಅಸ್ತಿತ್ವಕ್ಕೆ, ನಮ್ಮ ಬುಡಕ್ಕೆ ಎಲ್ಲಿ ಬೆಂಕಿ ಇಟ್ಬಿಡ್ತಾರೋ ಅನ್ನೋ ಆತಂಕ ಈಗ ಬಿಜೆಪಿ ನಾಯಕರಲ್ಲಿ ಶುರುವಾಗಿದೆ. ಅದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇರೋದೇನು, ಕರ್ನಾಟಕದಲ್ಲೂ ಸಹ ಒಬ್ಬ ಏಕನಾಥ್ ಶಿಂದೆ ಇದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಬೆಂಕಿಗೆ ತುಪ್ಪ ಸುರಿಯುವಂತೆ ವಿಜಯೇಂದ್ರ ಸಹ ನಾನೇ ಈ ಹಿಂದೆ ನಿಮ್ಗೆ ಹೇಳಿದ್ದೆ, ಬರುವ ದಿನಮಾನಗಳಲ್ಲಿ ರಾಜಕೀಯ ತಲ್ಲಣ ಆಗಲಿದೆ ಅಂತ. ಇದೆಲ್ಲ ಪ್ರಾರಂಭ. ರಾಜಕೀಯ ತಲ್ಲಣ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಅಂತಾರೆ. ಡಿ ಕೆಯ ಸಹನೆಯ ಕಟ್ಟೆ ಒಡೆದೋಯ್ತಾ? ಹೈಕಮಾಂಡ್ ಮುಂದಿರ್ತಕ್ಕಂತ ಆಯ್ಕೆಗಳಾದ್ರೂ ಏನು? ಇಲ್ಲಿಯವರೆಗೂ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಎದುರಿಸ್ತೇವೆ ಅಂತ ಇದ್ದ ಡಿ ಕೆ ಈಗ ನಾನೇ ಬಾಸ್, ನಾನೇ ಲೀಡರ್, 2028ರ ಎಲೆಕ್ಷನ್ ಸಹ ನನ್ನ ನೇತೃತ್ವದಲ್ಲೇ ನಡೆಯುತ್ತೆ ಅಂತ ಗುಡುರು ಆಗ್ತಾ ಇರೋದು ಯಾಕೆ? ಆ ಕಡೆ ಪಿ ವಿ ಮೋಹನ್ ಎಐಸಿಸಿ ಕಾರ್ಯದರ್ಶಿ ಅವರೂ ಸಹ ಡಿ ಕೆ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಇದು ಏನನ್ನ ಸೂಚಿಸುತ್ತೆ? ಹೈಕಮಾಂಡ್ ಡಿ ಕೆಗೆ ಎಚ್ಚರಿಕೆ ಕೊಡ್ತಾ ಇದೆಯಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಸಿದ್ದು ಬಣ, ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಈ 3 ಜನ ಸಿದ್ದು ಬಣದಿಂದ ದಿಲ್ಲಿ ಪ್ರವಾಸ ಮಾಡಿ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಇಳಿಸ್ಬೇಕು ಅಂತ ಷಡ್ಯಂತ್ರ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಕೆ ಎನ್ ರಾಜಣ್ಣರ ಬಗ್ಗೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾನೇ ಉತ್ತರ ಕೊಡ್ಲಿ, ನನ್ನ ಬಳಿಗೆ ಬಂದು ಅವ್ರು ಮಾತಾಡಿದ್ರೆ ಉತ್ತರ ಕೊಡ್ತೀನಿ ಅಂತ ಗರಂ ಆಗಿದ್ರು. ಇದುವರೆಗೂ ಹೈಕಮಾಂಡ್ ಆಗ್ತಾ ಇದ್ದಂತಹ ಗೆರೆಯನ್ನ ಮೀರ್ತಾ ಇರ್ಲಿಲ್ಲ ಡಿ ಕೆ ಶಿವಕುಮಾರ್ ಅವರು. ಎಐಸಿಸಿ ನಮಗೆ ದೇವಸ್ಥಾನ ಇದ್ದಂತೆ, ಸೋನಿಯಾ ಗಾಂಧಿ ಅವರ ಆಜ್ಞೆಯನ್ನ ನಾನು ತಲೆ ಮೇಲೆ ಒತ್ತು ಪಾಲಿಸ್ತೀನಿ ಅಂತ ಹೇಳ್ತಾ ಬಂದಿದ್ರು ಡಿ ಕೆ ಶಿವಕುಮಾರ್ ಅವರು. ಇಂತಹ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಈಗ ಹಿಂದುತ್ವ ಕಾರ್ಡ್ ಪ್ಲೇ ಮಾಡ್ತಾ ಇರೋದು ಯಾಕೆ? ಅದು ಹಿಂದುವಾಗೆ ಹುಟ್ಟಿದ್ದೆ, ಹಿಂದುವಾಗೆ ಸಾಯ್ತೀನಿ ಅಂತ ಈಗ ಹೇಳ್ತಾ ಇರೋದು ಯಾಕೆ? ಸ್ನೇಹಿತರೆ, ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣ ಅಹಿಂದ ಮತ ಬ್ಯಾಂಕು, ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ. ಈಗ ಸಹ ಸಿದ್ದು ಬೆನ್ನಿಗೆ ನಿಂತಿರ್ತಕ್ಕಂತಹ ಮೋಸ್ಟ್ ಆಫ್ ಆಲ್ ಶಾಸಕರೆಲ್ಲ ಇದೇ ಸಮುದಾಯದಿಂದ ಬರ್ತಾ ಇರೋರು. ಸಹಜವಾಗಿ ಇವ್ರು ಯಾರ ಬೆಂಬಲನೂ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ. ಹಾಗಾಗಿ ಅವ್ರೀಗ ಹೊಸ ಆಟ ಆಡ್ತಾ ಇರೋದು ಹಿಂದುತ್ವದ ಕಾರ್ಡು. ಯಾವುದಕ್ಕೆ? ಸಿದ್ದರಾಮಯ್ಯನವರ ಅಹಿಂದ ಕಾರ್ಡ್ಗೆ ವಿರುದ್ಧವಾಗಿ. ಈ ಹಿಂದೆ ಬಿಜೆಪಿ ಅವರು ಬೇರೆ ಬೇರೆ ಪ್ರಕರಣಗಳಲ್ಲಿ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾಗ ಡಿ ಕೆ ಅವ್ರು ಏನ್ ಹೇಳ್ತಾ ಇದ್ರು? ಅವರೆಲ್ಲ ನಮ್ಮ ಬ್ರದರ್ಸು ಅಂತ ಇದ್ರು. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಸಮ್ ಫೆಲೋ ಹ್ಯಾಸ್ ಡನ್ ಸಮ್ ಮಿಸ್ಟೇಕ್ಸ್ ಅಂತ ಸಮರ್ಥನೆಗಿಳಿದಿದ್ರು. ಅಂತಹ ಡಿ ಕೆ ಈಗ ನಾನು ಹಿಂದುವಾಗೆ ಹುಟ್ಟಿದ್ದೆ, ಹಿಂದುವಾಗೆ ಸಾಯ್ತೀನಿ ಅನ್ನೋ ಮಾತಾಡ್ತಾ ಇದ್ದಾರೆ. ಪುಲ್ವಾಮಾ ಘಟನೆಯ ಕುರಿತಾಗಿ ಪೋಸ್ಟ್ ಹಾಕ್ತಾರೆ. ಅಂತಹ ಡಿ ಕೆ ಕುಂಭಕ್ಕೆ ಹೋಗಿ ಕುಂಭ ಸ್ನಾನ ಮಾಡಿ ಬರ್ತಾರೆ. ಇದೇ ಡಿ ಕೆ ಯೋಗಿ ಅವರನ್ನ ಕೊಂಡಾಡ್ತಾರೆ. ಕುಂಭದ ವ್ಯವಸ್ಥೆ ತೃಪ್ತಿಕರವಾಗಿದೆ, ಕೆಲವು ಸಣ್ಣ ಪುಟ್ಟ ಘಟನೆಗಳು ಸಾಮಾನ್ಯವಾಗಿ ಆಗತ್ತೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ ಯೋಗಿ ಅವರಿಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸ್ನೇಹಿತರೆ, ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಅವರ ಈ ನಡೆನ ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದ ಕಾರಣ ಡಿ ಕೆ ಸಣ್ಣ ಪುಟ್ಟ ನಾಯಕರಲ್ಲ. ಮಹಾರಾಷ್ಟ್ರದಲ್ಲಿ ಏನಾಯ್ತು? ರಾತ್ರೋರಾತ್ರಿ ಶಿವಸೇನೆಯಿಂದ
ಬಂಡೆದ್ದಂತಹ ಶಿಂದೆ 40 ಜನ ಶಾಸಕರೊಂದಿಗೆ ಬಿಜೆಪಿಗೆ ಬಂದು ಮುಖ್ಯಮಂತ್ರಿ ಆದ್ರು. ಎನ್ಸಿಪಿ ನಲ್ಲಿ ಏನಾಯ್ತು, ಅಜಿತ್ ಪವಾರ್ ಎನ್ಸಿಪಿ ನ ಒಡೆದು ಚಿಹ್ನೆ ಸಮೇತ ಕಸಿದ್ರು ಶರದ್ ಪವಾರ್ ರಿಂದ. ಮಧ್ಯಪ್ರದೇಶದಲ್ಲಿ ಏನಾಯ್ತು, ಕಮಲ್ನಾಥ್ರಿಗೆ ಸಡ್ಡು ಹೊಡೆದ ಜ್ಯೋತಿರಾದಿತ್ಯ ಸಿಂಧ್ಯಾ 40 ಜನ ಶಾಸಕರೊಂದಿಗೆ ಬಿಜೆಪಿಗೆ ಬಂದ್ರು. ಅಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ, ಬಿಜೆಪಿ ಗೆದ್ದಿದೆ. ರಾಜಸ್ಥಾನದಲ್ಲಿ ಏನಾಯ್ತು, ಸಚಿನ್ ಪೈಲಟ್ ಬಂಡಾಯ ಎದ್ದು ಒಳ ಜಗಳದಿಂದಾಗಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಕರ್ನಾಟಕ ಸಹ ಅದೇ ದಾರಿನಲ್ಲೇ ಸಾಗ್ತಾ ಇದೆ. ಇದು ಹೈಕಮಾಂಡ್ ಟೆನ್ಷನ್ಗೆ ಕಾರಣ ಆಗಿರೋದು. ಇರೋದೇ ಹಿಮಾಚಲ ಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣ 3 ರಾಜ್ಯಗಳಲ್ಲಿ. ಅದರಲ್ಲೂ ದೊಡ್ಡ ರಾಜ್ಯ ಅಂದ್ರೆ ಕರ್ನಾಟಕ ಒಂದೇ. ಕಾಂಗ್ರೆಸ್ಗೆ ನೀರು ನಿಡಿ ನೆರಳು ಎಲ್ಲ ಕೊಡ್ತಾ ಇರೋದು ಕರ್ನಾಟಕ. ಅಂತ ರಾಜ್ಯದಿಂದ ಏನಾದ್ರೂ ಅಧಿಕಾರ ಕೈ ತಪ್ಪಿ ಹೋಯ್ತು ಅಂದ್ರೆ ತಮ್ಮ ಕೆಡ್ಡಾನ ತಾವೇ ತೋಡಿಕೊಂಡಂತೆ ಕಾಂಗ್ರೆಸ್ಸಿಗರು. ಡಿಕೆ ಕುಂಭಕ್ಕೆ ಹೋಗಿ ಮಿಂದೆದ್ದು ಬಂದಾಗ ಕಾಂಗ್ರೆಸ್ಸಿಗರು ಅಷ್ಟೊಂದು ಪ್ರತಿಕ್ರಿಯೆ ಕೊಡೋದಿಕ್ಕೆ ಹೋಗಿರ್ಲಿಲ್ಲ. ಯಾಕೆಂದ್ರೆ ಅದು ಆಸ್ತಿಯ ವಿಷಯ. ಕಾಂಗ್ರೆಸ್ಸಿಗರಾಗಿರ್ಲಿ, ಸಿಪಿಎಂನವರಾಗಿರ್ಲಿ, ಸಮಾಜವಾದಿ ಪಕ್ಷದವರಾಗಿರ್ಲಿ, ಯಾರೇ ಆಗಿರ್ಲಿ, ಅನೇಕ ಜನ ಯಾರಿಗೂ ಗೊತ್ತಿಲ್ಲದಂತೆ ಕದ್ದು ಮುಚ್ಚಿ ಹೋಗಿ ಕುಂಭದಲ್ಲಿ ಮಿಂದೆದ್ದು ಬಂದಿರೋರು ಇದ್ದಾರೆ. ಹಾಗಾಗಿ ಡಿಕೆ ವಿಚಾರನ ದೊಡ್ಡದು ಮಾಡೋದಕ್ಕೆ ಹೋಗಿರ್ಲಿಲ್ಲ. ಯಾವಾಗ ಡಿಕೆ ಶಿವಕುಮಾರ್ ಅವರು ಈಶಾ ಫೌಂಡೇಶನ್ ನ ಜಗ್ಗಿ ವಾಸುದೇವ್ ಅವರು ನಡೆಸಿದಂತಹ ಮಹಾಶಿವರಾತ್ರಿನಲ್ಲಿ ಅಮಿತ್ ಶಾ ರೊಂದಿಗೆ ವೇದಿಕೆ ಹಂಚಿಕೊಂಡ್ರು, ಆಗ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ತಳಮಳ ಶುರುವಾಯಿತು. ಡಿಕೆ ರೆಡ್ ಲೈನ್ ಕ್ರಾಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸೋದಕ್ಕೆ ಶುರುವಾಯಿತು. ಅದಕ್ಕೆ ಕಾರಣನೂ ಇದೆ. ಇದೇ ಜಗ್ಗಿ ವಾಸುದೇವ್ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಈ ಹಿಂದೆ ಕಮೆಂಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರಿಗೆ ನಿಶ್ಚಿತ ಗುರಿ ಇಲ್ಲ, ಏನ್ ಮಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿದ್ರು. ಪಕ್ಷದ ಹೈಕಮಾಂಡ್ಗೆ ಈ ರೀತಿ ಕುಚೋದ್ಯ ಮಾಡಿದಂತಹ ಜಗ್ಗಿ ವಾಸುದೇವರ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಯಾವಾಗ ಡಿಕೆ ಭಾಗವಹಿಸಿದ್ರು, ಆ ಕಡೆಯಿಂದ ಎಐಸಿಸಿ ಕಾರ್ಯದರ್ಶಿ PV ಮೋಹನ್ ಅವರು ಟ್ವೀಟ್ ಮಾಡ್ತಾರೆ. ಅಕ್ಷರಶಃ ಡಿಕೆ ವಿರುದ್ಧ ಗುಡುಕ್ತಾರೆ. ನಮ್ಮದು ಜಾತ್ಯತೀತವಾದದ ಪಕ್ಷ, RSS ಜೊತೆಗೆ ಗುರುತಿಸಿಕೊಂಡಿರ್ತಕ್ಕಂತಹ ಈಶಾ ಫೌಂಡೇಶನ್ ನ ಮಹಾಶಿವರಾತ್ರಿ ಕಾರ್ಯಕ್ರಮಕ್ಕೆ ಡಿಕೆ ಹೋಗಬಾರದಿತ್ತು ಅಂತಾರೆ. ಇದರಿಂದ ಏನ್ ಗೊತ್ತಾಗತ್ತೆ, ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ. ಡಿಕೆ ಒಂದ್ ಹೆಜ್ಜೆ ಆಲ್ರೆಡಿ ಕಾಂಗ್ರೆಸ್ ನಿಂದ ತೆಗೆದು ಬಿಜೆಪಿ ಒಳಗೆ ಇಟ್ಟಾಗಿದೆಯಾ. ಡಿಕೆ ನ ಸಪೋರ್ಟ್ ಮಾಡೋರು ಇದ್ದಾರೆ. ಧರ್ಮ್ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರು ಡಿಕೆ ಶಿವಕುಮಾರ್ ಅವರು ಈಶಾ ಫೌಂಡೇಶನ್ ಗೆ ಹೋಗಿದ್ದನ್ನ ಸಮರ್ಥಿಸಿಕೊಳ್ತಾರೆ. ಏನು ತಪ್ಪಿದೆ? ಜಗ್ಗಿ ವಾಸುದೇವ್ ಅವರೇ ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದು ಆಹ್ವಾನ ಕೊಟ್ಟಾದ್ಮೇಲೆ ಶಿವಭಕ್ತರಾಗಿರೋ ಶಿವಕುಮಾರ್ ಅವರು ಶಿವರಾತ್ರಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಏನ್ ತಪ್ಪು ಅಂತ ಅಜಯ್ ಸಿಂಗ್ ಸಮರ್ಥನೆ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರಿಗೆ. ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಕಾಂಗ್ರೆಸ್ ನಲ್ಲಿ ಡಿಕೆ ಒಬ್ಬಂಟಿ ಅಲ್ಲ, ಅವರನ್ನು ಸಹ ಬೆಂಬಲ ಮಾಡುವ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಪ್ರಬಲರಲ್ಲದೆ ಇರಬಹುದು ಕಾಂಗ್ರೆಸ್ ನಲ್ಲಿ, ಆದರೆ ತಮ್ಮದೇ ಪಡೆಯಂತೂ ಡಿಕೆ ಶಿವಕುಮಾರ್ ಅವರಿಗೆ ಇದೆ. ಸ್ನೇಹಿತರೆ, ನಿಮಗೇನನ್ಸುತ್ತೆ? ಡಿಕೆ ಶಿವಕುಮಾರ್ ಅವರ ಈ ತಂತ್ರಕ್ಕೆ ಹೈಕಮಾಂಡ್ ಬಗ್ಗುತ್ತಾ, ಸಿದ್ದರಾಮಯ್ಯನವರನ್ನೇ ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿಸುತ್ತಾ? ನಿಮಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.